ಸುಮಾರು 7 ಕೋಟಿ ರೂಪಾಯಿಯಲ್ಲಿ ಪುನರ್ ನಿರ್ಮಾಣಗೊಂಡ ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಜನವರಿ 19 ರಿಂದ 25ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಜಗನ್ನಾಥ ಚೌಟ ಬದಿಗುಡ್ಡೆ ಹೇಳಿದ್ದಾರೆ. ಇವರು ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಬ್ರಹ್ಮ ಕಲಶದಲ್ಲಿ ಜನವರಿ 19 ರಿಂದ 25ರವರೆಗೆ ಪ್ರತಿದಿನ ವೈದಿಕ ವಿಧಿವಿಧಾನ, ಸಂತರು, ವಿವಿಧ ಕ್ಷೇತ್ರದ ಗಣ್ಯರ ಸಮ್ಮುಖದಲ್ಲಿ ಧಾರ್ಮಿಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಜನವರಿ 22ರಂದು ಬೆಳಗ್ಗೆ 10:30 ರಿಂದ ಶ್ರೀ ಶರಬೇಶ್ವರ, ಗಣಪತಿ, ಮಹಿಷಮರ್ದಿನಿ, ವೀರಾಂಜನೇಯ ದೇವರ ಪ್ರತಿಷ್ಠೆ, ಧ್ವಜ ಪ್ರತಿಷ್ಠೆ. ಜನವರಿ 23ರಂದು ಶಾಂತಿಗುಡ್ಡೆಯಲ್ಲಿ ಶ್ರೀ ರಕ್ತೇಶ್ವರಿ ದೈವದ ಪ್ರತಿಷ್ಠೆ. ಜನವರಿ 24ರಂದು ನಾಗ ಪ್ರತಿಷ್ಠೆ, ಇಷ್ಟ ದೇವತಾ ಪಂಜುರ್ಲಿ ದೈವದ ಪ್ರತಿಷ್ಠೆ. ಜನವರಿ 25ರಂದು ಬೆಳಗ್ಗೆ 8 ರಿಂದ 8:17ರ ಮಧ್ಯೆ ಒದಗುವ ಮಕರ ಲಗ್ನದ ಶುಭ ಸಮಯದಲ್ಲಿ ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ ನೆರವೇರಲಿದೆ ಎಂದರು. ಸರಪಾಡಿ ದೇವಸ್ಥಾನವು ನೇತ್ರಾವತಿ ನದಿಯ ಕಿನಾರೆಯಲ್ಲಿದ್ದು, ಹೀಗಾಗಿ ಭಕ್ತರ ಅನುಕೂಲದ ದೃಷ್ಟಿಯಿಂದ ಬ್ರಹ್ಮಕಲಶದ ದಿನಗಳಲ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ನದಿ ದಾಟಲು ಅನುಕೂಲವಾಗುವ ದೃಷ್ಟಿಯಿಂದ ಮೋಟಾರು ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸರಪಾಡಿ ಅಶೋಕ್ ಶೆಟ್ಟಿ ಮಾತನಾಡಿ, ಜನವರಿ 19ರಂದು ಬೆಳಗ್ಗೆ 10ಕ್ಕೆ ಬಿಸಿ ರೋಡಿನ ಗೋಲ್ಡನ್ ಪಾರ್ಕ್ ಮೈದಾನದಿಂದ ಅದ್ದೂರಿಯ ಹಸಿರು ಹೊರಕಾಣಿಕೆ ಮೆರವಣಿಗೆ ನಡೆಯಲಿದ್ದು, ಭಕ್ತರ ಜೊತೆಗೆ ಉಭಯ ಜಿಲ್ಲೆಗಳ ಪ್ರಮುಖ ದೇವಸ್ಥಾನಗಳಿಂದ ನೀಡಿದ ಹೊರಕಾಣಿಕೆಯನ್ನ ಮೆರವಣಿಗೆಯ ಮೂಲಕ ಸರಪಾಡಿಗೆ ಸಾಗಿಸಲಾಗುತ್ತದೆ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಅರ್ಚಕ ಶಂಕರನಾರಾಯಣ ಹೊಳ್ಳ, ಅರ್ಚಕ ಜಯರಾಮ ಕಾರಂತ, ಪ್ರಮುಖರಾದ ರಾಧಾಕೃಷ್ಣ ರೈ ಕೊಟ್ಟುಂಜ, ಕೋಶಾಧಿಕಾರಿ ಅರುಣಾ ಐತಾಳ್, ಉಮೇಶ್ ಆಳ್ವಾ ಕೊಟ್ಟುಂಜ, ವಿಠಲ್ ಎಂ ಆರುಮುಡಿ, ಸುರೇಂದ್ರ ಪೈ, ದಯಾನಂದ ಪೂಜಾರಿ ಕೋಡಿ, ಸಂತೋಷ್ ಶೆಟ್ಟಿ ಪಿ ಉಪಸ್ಥಿತರಿದ್ದರು. ಸರಪಾಡಿ ಶರಬೇಶ್ವರ ದೇವಸ್ಥಾನವು ಸುಮಾರು 5 ವರ್ಷಗಳ ಹಿಂದೆ ಅಷ್ಟಮಂಗಳ ಚಿಂತನೆಯ ಪ್ರಕಾರ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದೊಂದಿಗೆ ಅಷ್ಟಮಂಗಳ ಪ್ರಶ್ನ ಚಿಂತನೆಯನ್ನು ನಡೆಸಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುವಂಥ ಸಂಕಲ್ಪದೊಂದಿಗೆ 2018ರಲ್ಲಿ ದೇವಸ್ಥಾನವನ್ನು ಅನುಜ್ಞಾತರಿಸಿದ ಮುಖಾಂತರ ತೆರವುಗೊಳಿಸಿ ನಿರಂತರವಾಗಿ ಊರಿನ ಪರ ಊರಿನ ಇದಕ್ಕೆ ನಮ್ಮ ಕ್ಷೇತ್ರದ ತಂತ್ರಿಗಳಾಗಿ ದಿನೇಶ್ ಕೃಷ್ಣ ತಂತ್ರಿಗಳು ನಮ್ಮ ಅನಾದಿಕಾಲದ ತಂತ್ರಿಗಳಾಗಿದ್ದು, ಅವರ ಮಾರ್ಗದರ್ಶನದೊಂದಿಗೆ 14ನೇ ತಾರೀಕಿನಿಂದ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮುಗಿಸಿದಂಥ ಕಲ್ಲಿನ ಕೆಲಸದವರು ಹಾಗೂ ವಿಶ್ವಕರ್ಮ ಮರದ ಕೆಲಸದವರು ಎಲ್ಲರೂ ಸೇರಿ ನಮಗೆ 14ನೇ ತಾರೀಕಿನಂದು ದೇವಸ್ಥಾನವನ್ನು ದೋಣಿಯ ಸಂಪರ್ಕದಲ್ಲೇ ಈ ಕಡೆಯವರು ಆ ಕಡೆಗೆ ಹೋಗುದು, ಆ ಕಡೆಯಿಂದ ಈ ಕಡೆಗೆ ಹೋಗುದು. ಅದಕ್ಕೂ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಒಂದು ಮೆಷಿನ್ನ ಈ ಬದಿಯಿಂದ ಆ ಬದಿಗೆ ಹೋಗಲಿಕ್ಕೆ, ಆ ಬದಿಯಿಂದ ಈ ಬದಿಗೆ ಬರಲಿಕ್ಕೆ ಮೆಷಿನ್ನ ದೋಣಿಯನ್ನು ನಾವು ಹೇಳಿದ್ದೀವಿ. ನಿರಂತರವಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಆ ವ್ಯವಸ್ಥೆಯನ್ನು ಜನರಿಗೆ ಬಂದು ಹೋಗಲಿಕ್ಕೆ, ನದಿ ದಾಟಲಿಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಅನ್ನೋದನ್ನು ನೀವು ಪ್ರಚಾರ ಮಾಡಬಹುದು. ಸರಪಾಡಿ ಕ್ಷೇತ್ರ ಇದು ನೇತ್ರಾವತಿ ನದಿ ಕಿನಾರೆಯಲ್ಲಿ ಅನೇಕ ವೈದಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದಕ್ಕೆ ಇದು ಪ್ರಶಸ್ತವಾದಂತಹ ಸ್ಥಳ. ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರು, ಸಂಸದರು ಬೇರೆ ಬೇರೆ ರೂಪದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಉಲ್ಲೇಖ ಮಾಡೋದಿದ್ದರೆ ನಮ್ಮ ಧ್ವಜಸ್ತಂಭವನ್ನು ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರೇ ಹರಿಕೆ ಇಲ್ಲಿಗೆ ಈ ಹಿಂದೆ ಮಸೂದೆ ಬರುವಂಥ ಸಂದರ್ಭದಲ್ಲಿ ಒಕ್ಕಲುಗಳು, ಅದರಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಅವರು ಕೂಡ ಸಹಾಯದ ಹಸ್ತವನ್ನು ನೀಡಿದ್ದಾರೆ.